ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಆಧ್ಯಾತ್ಮ ಬಂಧುಗಳೇ, ನಾವು ನೀವೆಲ್ಲರೂ ಪ್ರತಿ ಸಾರಿಯೂ ಸಹಿತ ನಮ್ಮ ಒಂದು ನುಡಿ ಸೇವೆಯನ್ನು ಮಾಡುವಂಥ ಸಂದರ್ಭದೊಳಗೆ ಗುರುವಿನ ಸೇವೆಯನ್ನು ಮಾಡಿರಿ, ಗುರುವಿನ ಕರುಣೆಯನ್ನು ಪಡಿರಿ, ಗುರುವಿನ ಪಾದೋದಕ ಪ್ರಸಾದವನ್ನು ಸ್ವೀಕಾರ ಮಾಡಿರಿ, ಗುರುವನ್ನು ಸೇವೆ ಮಾಡಿರಿ ಅಂಥೇಳಿ ಹೇಳ್ತಾ ಇರ್ತೇವೆ. ಆದರೆ ಈ ಗುರುವಿನ ಸೇವಾ ಮಾಡೋದ್ರಿಂದ ಏನು ಲಾಭ ಆಗ್ತತಿ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಯಾಕೆ ಅಂತಂದ್ರೆ ಗುರುವಿನ ಸೇವೆ ಮಾಡಿದರೆ ನಮಗೆ ಏನು ಲಾಭ ಆಗ್ತತಿ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಏನು ಮಾಡ್ತಾನೆ ಅಂದರೆ ಭಾಳ ಸುಂದರವಾಗಿ ತನ್ನ ಒಂದು ತ್ರಿಪದಿ ಒಳಗೆ ಭಾಳಷ್ಟು ಸುಂದರವಾಗಿ ಬರೀತಾನೆ. ಯಾಕೆ ನಾವು ಗುರುವಿನ ಸೇವೆ ಮಾಡಬೇಕಂತ ಅನ್ನೋದಕ್ಕೆ ಉತ್ತರವನ್ನು ಬರೀತಾನೆ ಸರ್ವಜ್ಞ. ಬೆಟ್ಟ ಕರ್ಪೂರವು ಉರಿದು ಬೊಟ್ಟಿಡಲು ಬೂದಿಲ್ಲ, ನೆಟ್ಟನೆ ಗುರುವಿಗೆರಗಿದವನ ಸಂಸಾರ ಸುಟ್ಟು ಹೋಗುವುದು ಸರ್ವಜ್ಞ ಅಂಥೇಳಿ. ಅಂದ್ರೆ ಕರ್ಪೂರದ ಒಂದು ಬೆಟ್ಟವನ್ನು ಹಾಕಿ ಅದಕ್ಕೆ ನಾವು ಅಗ್ನಿ ಸ್ಪರ್ಶವನ್ನು ಮಾಡಿದಾಗ ಭಾಳಷ್ಟು ಧಗಧಗ ಮಾಡ್ಕೊತ ಆ ಬೆಂಕಿ ಉರಿತೈತಿ. ಉರಿದ ನಂತರ ಆ ಎಲ್ಲ ಪರ್ವತದ ರೂಪದೊಳಗಿರ್ತಕ್ಕಂಥ ಕರ್ಪೂರ ಸುಟ್ಟು ಹೋದ ನಂತರವೂ ಸಹಿತ ನಮಗೇನಾರ ಒಂದು ಸ್ವಲ್ಪ ಹಣಿಗೆ ಹಚ್ಕೊಳಕ್ಕೆ ಒಂದು ಸ್ವಲ್ಪ ಬೂದಿ ಸಿಗುತ್ತನು ಅಂಥೇಳಿ ನೋಡಿದ್ರೆ ಒಂದು ಬೊಟ್ಟು ಇಟ್ಕೊಳ್ಳಿಕ್ಕೂ ಸಹಿತ ಒಂದು ಏನು 2 ಬೆರಳಿಗೆ ಸಾಕಾಗುವಷ್ಟು ಸಹಿತ ಬೂದಿ ಸಹಿತ ಸಿಗೋದಿಲ್ಲ. ಯಾಕಂದ್ರೆ ಆ ಕರ್ಪೂರ ಪೂರ ಅಗ್ನಿಯೊಳಗೆ ಸ್ಪರ್ಶಕ್ಕೆ ಒಳಗಾಗಿ ಆ ಪಂಚಮಹಾಭೂತದೊಳಗೆ ಲೀನವಾಗಿ ಬಿಟ್ಟಿರ್ತೈತಿ ಅಂತಕ್ಕಂಥದ್ದು. ಹೆಂಗೆ ಕರ್ಪೂರದ ಬೆಟ್ಟಕ್ಕೆ ಬೆಂಕಿ ಹಚ್ಚಿದ್ರೆ ಆ ಕರ್ಪೂರದ ಒಂದು ಉಳಿವು ಒಂದಿಷ್ಟು ಉಳಿಯದಂಗೆ ಸುಟ್ಟು ಹೋಗ್ತದಲ್ಲ, ಹಂಗೆ ನೆಟ್ಟನೇ ಗುರುವಿಗೆ ಎರಗಿದವನ ಸಂಸಾರ ಸುಟ್ಟು ಹೋಗುವುದು ಸರ್ವಜ್ಞ. ಅಂತಹ ತ್ರಿಕಾಲಜ್ಞಾನಿ ಸರ್ವ ಶಾಪಾನುಗ್ರಹ ಸಮರ್ಥನಾಗಿರ್ತಕ್ಕಂಥ ಗುರುವಿನ ಪಾದದ ಮೇಲೆ ನಾವು ಏನಾದರೂ ಬಂದು ಬಿದ್ದೀವಪ್ಪ ಅಂತಂದ್ರೆ ಅಂತಹ ಗುರುವಿನ ಒಂದು ಪಾದ ಸ್ಪರ್ಶದಿಂದ, ಅಂತಹ ಗುರುವಿನ ಒಂದು ತ್ರಿಕಾಲಜ್ಞಾನದ ಪುಣ್ಯಮಯವಾದಂತಹ ಒಂದು ದೃಷ್ಟಿಯಿಂದ ಆ ಎರಗಿದವನ ಆ ದೀರ್ಘ ದಂಡ ನಮಸ್ಕಾರವನ್ನು ಮಾಡಿದಂಥವನ ಒಂದು ಆ ಸಂಸಾರದಲ್ಲಿರ್ತಕ್ಕಂಥ ತಾಪತ್ರಯಗಳು, ದುಃಖ ದುಮ್ಮಾನಗಳು ಎಲ್ಲವೂ ಸಹಿತ ಆ ಕರ್ಪೂರದ ಬೆಟ್ಟ ಹೆಂಗೆ ಸುಟ್ಟು ಹೋತಲ್ಲ ಹಂಗೆ ಸುಟ್ಟು ಹೋಗಿ ಬಿಡ್ತಾವ ಅಂಥೇಳಿ ಸರ್ವಜ್ಞ ಕವಿ ಬರೀತಾನೆ. ಅದಕ್ಕೆ ಗುರುವಿನ ಸೇವೆಯನ್ನು, ಗುರುವಿನ ನಾಮಸ್ಮರಣೆಯನ್ನು, ಗುರುವಿನ ಒಂದು ದರ್ಶನವನ್ನು ಮಾಡ್ತಾ ಇರಬೇಕು ಅಂತಕ್ಕಂಥದ್ದನ್ನು ನಮ್ಮ ಪೂರ್ವಜರು ಅನಾದಿ ಕಾಲದಿಂದಲೂ ಸಹಿತ ನಮಗೆ ಹೇಳ್ಕೊತ ಬಂದಿದ್ದಾರೆ. ಗುರುರಾಯನುಪದೇಶ ದೊರಕೊಂಡಿತ್ತಾದಡೆ ಹರಿಯುವುದು ಪಾಪವೆಂತೆನಲು ವಜ್ರದಿಂ ಗಿರಿಯ ಹೊಯ್ದಂತೆ ಸರ್ವಜ್ಞ. ಅದಕ್ಕೆ ಗುರುವಿನ ಉಪದೇಶವನ್ನು ಯಾವಾಗ ಕೇಳ್ತಾನಲ್ಲ ಅವನದು ಏನಾಗತ್ತಪ್ಪ ಅಂತಂದ್ರೆ ಅವನ ಪಾಪದ ರಾಶಿ ಬೇಕಾದಷ್ಟಿರಲಿ, ಅದು ಅವನ ಪಾಪದ ರಾಶಿ ಹಿಮಾಲಯದ ಪರ್ವತದ ರೀತಿಯೊಳಗೆ ಅಷ್ಟು ಎತ್ತರದಷ್ಟು ಪಾಪದ ರಾಶಿ ಇದ್ದರೂ ಸಹಿತ ಆ ಗುರುವಿನ ಉಪದೇಶವನ್ನು ಕೇಳಿದ ಅಂತಂದ್ರೆ ಆ ವಜ್ರಾಯುಧದಿಂದ ಹೆಂಗೆ ನಾವು ಎಲ್ಲ ಪರ್ವತವನ್ನು ನುಚ್ಚು ನೂರು ಮಾಡುವಂಥ ಶಕ್ತಿ ಇರ್ತದಲ್ಲ, ಹಂಗೆ ಆ ಗುರುವಿನ ಉಪದೇಶ ಅಂತಕ್ಕಂಥ ವಜ್ರಾಯುಧ ಆ ಒಂದು ಪಾಪದ ರಾಶಿಯನ್ನು ತುಂಡು ತುಂಡು ಮಾಡಿ ಕಡಿದು ನಮ್ಮನ್ನು ಏನು ಮಾಡ್ತತಂದ್ರೆ ಮೋಕ್ಷದ ಮಾರ್ಗಕ್ಕೆ ನಡೆಯುವಂಗೆ ಮಾಡ್ತತಿ, ಮೋಕ್ಷವನ್ನು ಪಡೆಯುವಂಗೆ ಮಾಡ್ತತಿ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಭಾಳಷ್ಟು ಸುಂದರವಾಗಿ ಬರಿತಾನೆ. ನಮಗೆ ಗೊತ್ತಿದ್ದೋ ಗೊತ್ತಿಲ್ದನೋ, ನಮಗೆ ತಿಳಿದೋ ತಿಳಿಯದೇನೋ ನಾವು ಶಿವನಾಮ ಸ್ಮರಣೆಯನ್ನು ಸದಾವಕಾಲ ನಾವು ಅಂತರಂಗದೊಳಗೆ ಬಹಿರಂಗದೊಳಗೆ ನಾವು ಏನಾದರೂ ಮಾಡ್ತಾ ಇದ್ದಿದ್ದ ನಿಜ ಇದ್ದರೆ ನಮ್ಮ ಎಲ್ಲ ದುಃಖ ದುಮ್ಮಾನಗಳು ಪಾಪಗಳು ಎಲ್ಲವೂ ಸಹಿತ ಹರಿದು ನಮಗೆ ಆ ಭಗವಂತನ ಒಲುಮೆ ಆಗ್ತತಿ. ಭಗವಂತನ ಒಲುಮೆ ಯಾರ ಸಹಾಯದಿಂದ ಆಗ್ತತಿ ಅಂತಂದ್ರೆ ಗುರುವಿನ ಒಂದು ಉಪದೇಶದಿಂದ, ಗುರುವಿನ ಒಂದು ನಾಮದ ನುಡಿಗಳನ್ನು ಕೇಳುವುದರಿಂದ, ಆ ಗುರುವಿನ ಒಡನಾಟವನ್ನು, ಗುರುವಿನ ದರ್ಶನ ಸ್ಪರ್ಶನ ಪಾದ ಸೇವನೆ ಮಾಡುವುದರಿಂದ ನಮಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ ಹೊರತು ಮತ್ತು ಬೇರೆ ಯಾರಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೆಂಬುವರು ಬಂದುಂಡು ಹೋಗುವವರು ಬಂದ ನಮ್ಮ ಕಳಿಯಲರಿಯರು ಅಂಥೇಳಿ ಸರ್ವಜ್ಞ ಕವಿ ಬರಿತಾನೆ. ಅದಕ್ಕೆ ನಮ್ಮ ಹಂತೇಲಿ ದುಡ್ಡಿದ್ದಾಗ ಮಾತ್ರ ನಮ್ಮನ್ನು ಹೊಗಳ್ತಕ್ಕಂಥವ್ರು ಬರ್ತಾರೆ ಹೊರತು ನಮ್ಮ ಹಂತೇಲಿ ಏನೂ ಇಲ್ಲದೆ ಅಂತ ಇರ್ತಕ್ಕಂಥ ಸಂದರ್ಭದೊಳಗೆ ನಮಗೆ ಆತ್ಮೀಯರಾದವರ, ನಮ್ಮ ಕಳ್ಳು ಬೆಳ್ಳಿ ಸಂಬಂಧಿಕರ ನಮ್ಮನ್ನು ಹೊಳ್ಳಿ ನೋಡೋದಿಲ್ಲ ಅಂತಕ್ಕಂಥ ತ್ರಿಕಾಲ ಸತ್ಯವಾದ ಮಾತನ್ನು ಸರ್ವಜ್ಞ ಕವಿ ಬಹಳಷ್ಟು ಮಾರ್ಮಿಕವಾಗಿ ತನ್ನ ಒಂದು ನುಡಿಯೊಳಗೆ ಬರೆದಾನ. ಅದಕ್ಕಾಗಿ ಈ ಭಾರತ ದೇಶದೊಳಗೆ ಗುರುವಿಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಅರ್ಥವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ
ಇಂತಹ ಗುರುವಿನ ನುಡಿಗಳನ್ನು ನಾವು ನೀವೆಲ್ಲರೂ ಸದಾವಕಾಲ ಕೇಳುತ್ತಾ ನಾವು ಸಹಿತ ನಮ್ಮ ಪಾಪದ ರಾಶಿಯನ್ನು ಸುಟ್ಟು ಆ ಮೋಕ್ಷದ ಮಾರ್ಗವನ್ನು ಹಿಡಿಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.